ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನನ್ನ ನ್ಯೂ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದಿದ್ದೆ. ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಬಿಡಿಸ್ತಾ ಇದ್ದೀನಿ. ನಾನು ಹಾಕಿರೋ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ರಂಗೋಲಿ ಎಲ್ಲ ಹಾಕಾದ್ಮೇಲೆ ಇವತ್ತು ಯಾಕೋ ವೆದರ್ ಸ್ವಲ್ಪ ಚಳಿ ಚಳಿ ಅನ್ನಿಸ್ತಾ ಇತ್ತು. ಸೊ ಫಿಲ್ಟರ್ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು. ಆದರೆ ನಮ್ಮ ಮನೇಲಿ ಕಾಫಿ ಫಿಲ್ಟರ್ ಇಲ್ಲ. ಸೊ ಕಾಫಿ ಫಿಲ್ಟರ್ ಇಲ್ಲದೇನೂ ಕೂಡ ಫಿಲ್ಟರ್ ಕಾಫಿನೇ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಒಂದು ಪ್ಯಾನಲ್ಲಿ ನಾನೊಂದು ಲೋಟ ನೀರನ್ನ ಬಿಸಿ ಇಟ್ಟಿದ್ದೀನಿ. ಹಾಗೆ ಈ ಕಡೆ ಹಾಲು ಕೂಡ ಬಿಸಿ ಇಟ್ಟಿದ್ದೀನಿ. ಸೊ ಹಾಲು ಮತ್ತು ನೀರು ಒಟ್ಟಿಗೆ ಬಿಸಿ ಆಗಲಿ. ನೀರು ಸ್ವಲ್ಪ ಬಿಸಿ ಆಗೋಷ್ಟರೊಳಗಡೆಗೆ ಒಂದು ಕಪ್ ಗ್ಲಾಸಿಗೆ 1 ಸ್ಪೂನು ಕಾಫಿ ಪೌಡ್ರನ್ನ ಹಾಕಬೇಕು. ಆ ಕಾಫಿ ಪೌಡ್ರ್ ಹಾಕಿರೋ ಗ್ಲಾಸ್ಗೆ ಬಿಸಿ ನೀರು ನಾವೇನು ಕಾಯಕ್ಕೆ ಇಟ್ಕೊಂಡಿದ್ವಿ ಆ ಬಿಸಿ ನೀರನ್ನ ಹಾಕಿ ಸ್ವಲ್ಪ ಹೊತ್ತು ಬಿಡಬೇಕು. ಸೊ ಸ್ವಲ್ಪ ಹೊತ್ತು ಬಿಟ್ಟರೆ ಏನಾಗುತ್ತೆ ಅಂತಂದರೆ ಆ ಕಾಫಿ ಪೌಡ್ರೆಲ್ಲ ತಿಳಿ ಆಗುತ್ತೆ. ತಿಳಿ ಆಗೋಷ್ಟರೊಳಗಡೆ ನಾವು ಕಾಫಿ ಮಾಡ್ಕೊಳ್ಳೋ ಗ್ಲಾಸಿಗೆ ಸಕ್ಕರೆ ಹಾಕ್ಕೊಳ್ಳೋಣ. ನಿಮಗೆ ಏನು ಸಕ್ಕರೆ ಮೆಷರ್ಮೆಂಟಲ್ಲಿ ಬೇಕು ಅಂತ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ನಾನು ಚಿಕ್ಕ ಗ್ಲಾಸ್ ತೊಗೊಂಡಿರೋದ್ರಿಂದ 1 ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಸಕ್ಕರೆ ಸಾಕು ಅನಿಸುತ್ತೆ ನಮಗೆ. ಸೊ ನೀವು ನಿಮ್ಮ ಟೇಸ್ಟಿಗೆ ಅಥವಾ ನೀವೆಷ್ಟು ಸ್ವೀಟ್ ಕುಡಿತೀರಾ ಅಂತ ನೋಡಿಕೊಂಡು ಸಕ್ಕರೆನ ಹಾಕ್ಕೊಳ್ಳಿ. ಅದಾದಮೇಲೆ ನಾವೇನು ಬಿಸಿ ನೀರಿಗೆ ಕಾಫಿ ಪೌಡ್ರ್ ಹಾಕಿಟ್ಟಿದ್ವಿ ಡಿಕಾಕ್ಷನಿಗೆ ಅಂತ, ಅದನ್ನು ಇವಾಗ ನಾನು ಆ ಸಕ್ಕರೆ ಹಾಕಿರೋ ಲೋಟಕ್ಕೆ ಹಾಕೋತಾ ಇದ್ದೀನಿ. ಸೊ ಅಷ್ಟರೊಳಗಡೆ ಹಾಲು ಕೂಡ ಕಾದಿರುತ್ತೆ. ನೀವಿಲ್ಲಿ ನೋಡಬಹುದು ಹಾಲು ಕೂಡ ಕಾದಿದೆ. ಸೊ ಆ ಕಾದಿರೋ ಹಾಲನ್ನು ಇವಾಗ ನಾವೇನು ಡಿಕಾಕ್ಷನ್ನ ಬಗ್ಸಿ ಇಟ್ಕೊಂಡಿದ್ದೀವಿ ಗ್ಲಾಸು, ಸೊ ಆ ಗ್ಲಾಸಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ಹಾಗೆ ಬಿಸಿ ಬಿಸಿ ಡಿಕಾಕ್ಷನ್ ಇರುತ್ತೆ. ಸೊ ಯಾಕಂದರೆ ಬಿಸಿ ನೀರಿಗೆ ನಾವು ಕಾಫಿ ಪೌಡ್ರನ್ನ ನೆನೆ ಹಾಕಿರೋದ್ರಿಂದ ಡಿಕಾಕ್ಷನ್ ಕೂಡ ಬಿಸಿ ಇರುತ್ತೆ, ಜೊತೆಗೆ ಹಾಲು ಕೂಡ ಬಿಸಿಯಾಗಿರುತ್ತೆ. ಸೊ ಬಿಸಿ ಹಾಲನ್ನು ಆ ಡಿಕಾಕ್ಷನ್ ಒಳಗಡೆ ಹಾಕೊಳ್ಳೋಣ. ಸೊ ಹಿಂಗೆ ಹಾಕ್ಕೊಂಡವಾಗ ಗೊತ್ತಾಗುತ್ತೆ ನಿಮಗೆ ಅದರದ್ದು ಡಿಕಾಕ್ಷನ್ ಸ್ಟ್ರಾಂಗ್ ಆಗಿದೆಯಾ ಲೈಟ್ ಆಗಿದೆಯಾ ಅಂತಂದ್ಬಿಟ್ಟು. ಸೊ ಜೊತೆಗೆ ಸಕ್ಕರೆ ಹಾಕಿರ್ತೀವಲ್ಲ ಅದನ್ನೊಂದು ಸಲ ಕದ್ರಕೋಬೇಕು. ಸೊ ಈ ಥರ ಕದ್ರಕೊಳ್ಳೋದ್ರಿಂದ ಸಕ್ಕರೆ ಕೂಡ ಕರಗೋಗುತ್ತೆ. ಸೊ ಡಿಕಾಕ್ಷನ್ ನನಗೆ ಸ್ವಲ್ಪ ಕಡಿಮೆ ಆಯಿತು ಅಂತ ಅನ್ನಿಸ್ತು, ಯಾಕಂದರೆ ಸ್ವಲ್ಪ ಸ್ಟ್ರಾಂಗ್ ಆಗಿರಲಿ ಕಾಫಿ ಅನ್ನಿಸ್ತು ಅಂದ್ಬಿಟ್ಟು ನಾನು ಇನ್ನೊಂದು ಸಲ ಹಾಕ್ಕೊಂಬಿಟ್ಟು ಡಿಕಾಕ್ಷನ್ನ ಸ್ಟ್ರಾಂಗ್ ಮಾಡ್ಕೋತಾ ಇದ್ದೀನಿ. ಅಂದರೆ ನಾನು ಸ್ವಲ್ಪ ಸ್ಟ್ರಾಂಗಾಗಿ ಕಾಫಿ ಕುಡಿಯೋಣ ಅಂತ ಅನ್ನಿಸ್ತಿತ್ತು, ಯಾಕಂದರೆ ಮೈಸೂರಲ್ಲಿ ಮಳೆ ಬರ್ತಾ ಇದೆ, ತುಂಬ ಚಳಿ ಚಳಿ ಅನ್ನಿಸ್ತಾ ಇದೆ. ಬೆಳಗ್ಗೆನೇ ಸ್ಟ್ರಾಂಗ್ ಆಗಿರೋ ಒಂದು ಕಾಫಿ ಬೇಕು ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಈ ಥರ ನಾನು ಮಾಡ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಫಿಲ್ಟ್ರಲ್ಲಿ ಮಾಡಿರೋ ಥರ ಕಾಫಿನೇ ಆಗುತ್ತೆ. ಯಾಕಂದರೆ ನಾವು ಕಾಫಿ ಫಿಲ್ಟ್ರ್ ಯೂಸ್ ಮಾಡಿದ್ರೂ ಕೂಡ ಅದೇ ಥರನೇ ಡಿಕಾಕ್ಷನ್ ಬರೋದು. ಇದು ಕೂಡ ಅದೇ ಟೇಸ್ಟ್ ಆಗಿರುತ್ತೆ. ಬಟ್ ನಾವು ಇನ್ಸ್ಟಂಟಾಗಿ ಇದನ್ನು ಮಾಡ್ಕೋಬಹುದು. ಯಾರ್ಯಾರ ಮನೇಲೆಲ್ಲ ಕಾಫಿ ಫಿಲ್ಟರ್ ಇಲ್ಲ ಅಥವಾ ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದರು ಡಿಕಾಕ್ಷನ್ ಖಾಲಿಯಾಗಿದೆ ಅಂದರೆ ಈ ಥರ ಮಾಡ್ಕೊಂಡು ಕುಡಿಬೋದು. ಈ ಥರ ರೆಸಿಪಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.